ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಮುಂಚಾನೆಯಲ್ಲಿ ದೇವರ ವಾಕ್ಯವನ್ನು ವೀಕ್ಷಿಸುವ ಎಲ್ಲ ದೇವ ಜನರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಪ್ರಿಯ ದೇವರ ಮಕ್ಕಳೇ, ಈ ಒಂದು ಮುಂಜಾನೆಯಲ್ಲಿ ನಾವು ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 24ರಿಂದ 25-26 ವಚನಗಳನ್ನ ನಾವು ಓದ್ಕೊಳ್ಳೋಣ. ಪ್ರಿಯ ದೇವರ ಮಕ್ಕಳೇ, ವಾಕ್ಯ ಹೀಗೆ ಹೇಳ್ತದೆ: ಆದುದರಿಂದ ನೀ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಬಡಿತು. ಆದಾಗ್ಯೂ ಅದರ ಅಸ್ತಿವಾರವು ಬಂಡೆಯ ಮೇಲಿದ್ದುದರಿಂದ ಅದು ಬೀಳಲಿಲ್ಲ. ಆದರೆ ಈ ನನ್ನ ಮಾತನ್ನು ಕೇಳಿಯೂ ಅವುಗಳಂತೆ ನಡೆಯದ ಪ್ರತಿಯೊಬ್ಬನು ಉಸುಬಿನ ಮೇಲೆ ಮನೆ ಕಟ್ಟಿಕೊಂಡ ಬುದ್ಧಿಹೀನ ಮನುಷ್ಯನನ್ನು ಹೋಲುವನು ಎಂಬುದಾಗಿ. ಹಲ್ಲೆಲೂಯ. ಪ್ರಿಯ ದೇವರ ಮಕ್ಕಳೇ, ಈ ಒಂದು ವಾಕ್ಯವನ್ನ ನೋಡುವಾಗ ದೇವರ ವಾಕ್ಯವನ್ನ ಕೇಳಿ ದೇವರ ವಾಕ್ಯದ ಪ್ರಕಾರ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನ ಕಟ್ಟಿಕೊಂಡ ಬುದ್ಧಿವಂತನಿಗೆ ಹೋಲಿಕೆಯಾಗಿದೆ. ಹಲ್ಲೆಲೂಯ. ನಾವು ಅನೇಕ ಸಾರಿ ವಾಕ್ಯವನ್ನ ಕೇಳ್ತೀವಿ, ಓದ್ತೀವಿ, ಆದ್ರೆ ಅದನ್ನ ನಾವು ಕೈಗೊಂಡು ನಡೆಯಲ್ಲ, ಅಥವಾ ಅದರ ಪ್ರಕಾರ ನಾವು ಜೀವಿಸಲ್ಲ, ಅದನ್ನ ನಾವು ಅನುಸರಿಸುವುದಿಲ್ಲ, ಅದನ್ನ ನಾವು ಅಳವಡಿಸಿಕೊಳ್ಳುವುದು ಇಲ್ಲ. ಹಾಗಾಗಿ ಪ್ರಿಯ ದೇವ್ರ ಮಕ್ಕಳೇ, ಇಲ್ಲಿ ವಾಕ್ಯ ಹೇಳುವಂಥದ್ದು, ಅದನ್ನ ಕೇಳಿ, ಮಾತುಗಳನ್ನ ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಕಟ್ಟಿಕೊಂಡ, ಅಂದ್ರೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿವಂತನಿಗೆ ಹೋಲಿಕೆಯಾಗಿದೆ ಎಂಬುದಾಗಿ ಇಲ್ಲಿ ನೋಡ್ತೇವೆ. ಪ್ರಿಯ ದೇವರ ಮಕ್ಕಳೇ, ನಾವು ಬಂಡೆಯ ಮೇಲೆ ಮನೆ ಕಟ್ಟಿದಂತ ಮನೆ ಎಷ್ಟು ಸುರಕ್ಷಿತವಾಗಿರ್ತದೆ, ಎಷ್ಟು ಅದು ತೊಂದರೆಗೆ ಒಳಪಡದೆ ಭದ್ರವಾಗಿರ್ತದೆ ಎಂಬುದಾಗಿ ನಾವು ನೋಡುವಾಗ ಇಲ್ಲಿ ವಾಕ್ಯ ಹೇಳ್ತದೆ: ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂತು, ಗಾಳಿ ಬಡಿತು, ಅಸ್ಥಿವಾರವು ಬಂಡೆ ಮೇಲೆ ಇದ್ದ ಕಾರಣ ಅದು ಯಾವುದೇ ಕಾರಣಕ್ಕೆ ಬೀಳಲಿಲ್ಲ, ಶೇಕ್ ಆಗ್ಲಿಲ್ಲ, ಬೀಳಲಿಲ್ಲ, ಅದು ಯಾವ ಹಾನಿಗೂ ಒಳಗಾಗ್ಲಿಲ್ಲ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಪ್ರಿಯ ದೇವಜನರೇ, ಯೇಸುವನ್ನ ನಂಬಿ ಆತನ ಮಾರ್ಗದಲ್ಲಿ ನಾವು ನಡೆಯುವಾಗ ಯಾವ ರೀತಿ ಮಳೆ, ಹಳ್ಳಗಳು, ಗಾಳಿಗಳು ಬಂತೋ ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ಈ ನಂಬಿಕೆಯಲ್ಲಿ ನಾವು ಜೀವಿಸುವಾಗ, ಕ್ರಿಸ್ತನೊಂದಿಗೆ ನಾವು ನಡೆಯುವಾಗ, ದೇವರ ವಾಕ್ಯದಲ್ಲಿ ನಾವು ಜೀವಿಸುವಾಗ, ಪ್ರಾರ್ಥನೆಯಲ್ಲಿ ಇರುವಾಗ ಇದೇ ರೀತಿಯಾಗಿ ನಮಗೆ ಶೋಧನೆಗಳು, ಕಷ್ಟಗಳು, ಹೋರಾಟಗಳು, ತಡೆಗಳು, ಹಿಂಸೆಗಳು, ಶೋಧನೆಗಳು ಎಷ್ಟೋ ಹೆಚ್ಚಾಗಿ ಏರಳವಾಗಿ ಬರ್ತದೆ. ಇವತ್ತೆಷ್ಟೋ ಜನ ದೇವರ ಮಕ್ಕಳು ಹೇಳುವಂಥದ್ದು: ಅಯ್ಯೋ, ನಾನು ಪ್ರಾರ್ಥನೆ ಮಾಡಿದ್ರೆ ಕಷ್ಟಗಳು ಜಾಸ್ತಿ, ಬೈಬಲ್ ಓದಿದ್ರೆ ತೊಂದರೆಗಳು ಜಾಸ್ತಿ, ನಾನು ಆರಾಧನೆ ಬಂದ್ರೆ ಸಮಸ್ಯೆಗಳು ಜಾಸ್ತಿ, ನಾನು ಪ್ರಾರ್ಥನೆ ಬಂದ್ರೆ ಅದು ಇದು ಅಂತ ಅನೇಕ ರೀತಿಯಲ್ಲಿ ಬರೇ ತೊಂದರೆಗಳನ್ನೇ, ಕಷ್ಟಗಳನ್ನೇ ಹೇಳುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ದೇವಜನರೇ, ನಿಮ್ಮ ನಂಬಿಕೆಯನ್ನ ಅಡ್ಡಿಪಡಿಸಲಿಕ್ಕೆ, ನಿಮ್ಮ ರಕ್ಷಣೆಯಿಂದ ಹಿಂದಕ್ಕೆ ಎಳಿಲಿಕ್ಕೆ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಸೈತಾನನು ನಮಗೆ ಹೋರಾಟ ತಂದಾಗ್ತಾನೆ. ಆದ್ರಿಂದಲೇ ಯೋಹಾನನ ಸುವಾರ್ತೆ 16ನೇ ಅಧ್ಯಾಯ 33ನೇ ವಚನ ಓದ್ಬೇಕಾದ್ರೆ ಸ್ವಾಮಿ ಹೇಳುವಂಥದ್ದು: ಈ ಲೋಕದಲ್ಲಿ ಸಂಕಟಗಳು ಉಂಟು, ನೀವು ಧೈರ್ಯವಾಗಿರಿ, ನಾನು ಈ ಲೋಕವನ್ನು ಜಯಿಸಿದ್ದೀನಿ ಅಂದ. ಈ ಲೋಕದಲ್ಲಿ ನಾವಿರುವಾಗ, ನಾವೆಲ್ಲಿದ್ದೀವಿ? ಲೋಕದಲ್ಲಿದ್ದೀವಿ. ಲೋಕದಲ್ಲಿ ನಾವಿರುವಾಗ ನಮಗೆ ಸಂಕಟಗಳು, ಕಷ್ಟಗಳು ಹೇರಳವಾಗಿ ಬರ್ತದೆ. ಆದ್ರೆ ಅದೇ ರೀತಿ ದೇವರಿಂದ ಸಹ ನಮಗೆ ಹೇರಳವಾದ ಆಶೀರ್ವಾದ ಸಹ ನಮಗೆ ಉಂಟಾಗ್ತದೆ. ಆದ್ರಿಂದ ನಾವು ಬಂಡೆಯ ಮೇಲೆ ಕಟ್ಟಿಕೊಂಡಿದ್ರೆ ನಾವೇನಾಗ್ತದೆ? ನಾವು ಸುರಕ್ಷಿತವಾಗಿರ್ತೀವಿ. ಪ್ರಿಯ ದೇವರ ಮಕ್ಕಳೇ, ಆ ಬಂಡೆ ಯಾರು, ಆ ಬಂಡೆ ಯಾವುದು ಎಂಬುದಾಗಿ ನಾವು ನೋಡುವಾಗ, ಕೊರಿಂಥ್ಯ ಪತ್ರಿಕೆಗೆ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 4ನೇ ವಚನವನ್ನ ನಾವು ಓದುವಾಗ, ಪ್ರಿಯ ದೇವಜನರೇ, ಅಲ್ಲಿ ಹೀಗೆ ಹೇಳ್ತದೆ. ಏನೆಂಬುದಾಗಿ ನಾವು ನೋಡುವಾಗ, ಅವರು ಒಂದೇ ಆಹಾರವನ್ನು ತಿಂದರು, ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು. ಹೇಗೆಂದರೆ ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿಂದ ಬಂದ
ನೀರನ್ನು ಕುಡಿಯುತ್ತಿದ್ದರೂ ಆ ಬಂಡೆ ಕ್ರಿಸ್ತನೇ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಆ ಬಂಡೆ ಯಾರಂತ ನಾವು ನೋಡುವಾಗ ಅದು ಕ್ರಿಸ್ತನೇ ಎಂಬುದಾಗಿ, ನಾವು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ನಾವು ನಮ್ಮ ವಿಶ್ವಾಸವನ್ನ ಕಟ್ಟುವಾಗ, ಪ್ರಿಯ ದೇವರ ಮಕ್ಕಳೇ, ಎಂಥ ಒಂದು ಕಷ್ಟಗಳು, ಕಣ್ಣೀರುಗಳು, ನೋವುಗಳು ಬಂದರೂ ನಾವು ಅದರಿಂದ ಬಿದ್ದು ಹೋಗ್ಲಿಕ್ಕೆ ಚಾನ್ಸ್ ಇಲ್ಲ, ಅಲ್ಲಾಡ್ಲಿಕ್ಕೆ ಚಾನ್ಸ್ ಇಲ್ಲ. ಕೊರತೆಗಳು ಬಂದ್ರು, ರೋಗಗಳು ಬಂದ್ರು ನಾವು ಬಿದ್ದೋಗ್ಲಿಕ್ಕೆ ಚಾನ್ಸ್ ಇಲ್ಲ. ನಾವು ರೋಮ 8ನೇ ಅಧ್ಯಾಯದಲ್ಲಿ ನೋಡ್ತೀವಿ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವಂಥದ್ದು ಯಾವುದೂ ಇಲ್ಲ ಎಂಬುದಾಗಿ ಪೌಲ ಹೇಳ್ತಾನೆ. ಕಷ್ಟವೋ, ಸಂಕಟವೋ, ಅನ್ನಿಲ್ಲದಿರುವುದು, ವಸ್ತ್ರ ಇಲ್ಲದರೂ ಕೇಳೋ, ಗಂಡಾಂತರ, ಮುಂದಿನ ಯುಗಗಳು, ಇಂದಿನ ಯುಗಗಳೋ, ಎಲ್ಲ ದೇವದೂತರೋ, ಯಾವುದು ನಮ್ಮನ್ನ ಕ್ರಿಸ್ತನ ಪ್ರೀತಿಯಿಂದ ಅಗಲಿಸಕ್ಕಾಗಲ್ಲ ಅಂತ. ಆ ಬಂಡೆ ಮೇಲೆ ನೀನು ಮನೆಯನ್ನ ಕಟ್ಟುದಾದ್ರೆ, ನಂಬಿಕೆಯನ್ನ ಕಟ್ಟುವುದಾದ್ರೆ, ಯಾವುದೇ ಕಾರಣಕ್ಕೆ ಎಷ್ಟೇ ಗಾಳಿ ಬಂದ್ರು, ಎಷ್ಟೇ ಒಂದು ಮಳೆ ಬಂದ್ರು, ಎಷ್ಟೇ ಒಂದು ನೀರು ಬಂದ್ರು, ನಿನ್ನ ಒಂದು ನಂಬಿಕೆ ಯಾವತ್ತು ವಿಶ್ವಾಸ ಕದಲುವುದಿಲ್ಲ. ಆದ್ರೆ ನಾವು ಕೆಳಗೆ ವಾಕ್ಯ ಓದ್ತೀವಿ, ಕೆಲವೊಂದು ವಚನಗಳನ್ನ, ನಾವು 26ನೇ ವಚನಗಳನ್ನ ನಾವು ನೋಡುವಾಗ ಅಲ್ಲಿ ಏನ್ ಮಾಡ್ತಾನೆ, ಈ ನನ್ನ ವಾಕ್ಯವನ್ನೇ ಕೇಳಿ ಆ ವಾಕ್ಯದಂತೆ ನಡೆಯದವನು ಉಸುಬಿನ ಮೇಲೆ ಮನೆ ಕಟ್ಟಿದಂತವನು. ಗಾಳಿ ಬಂತು, ಹಳ್ಳಗಳು ಬಂತು, ಮಳೆ ಬಂತು, ಅದೇನಾಗಿದ್ದಂತಂದ್ರೆ ಉಸುಬಿನ ಮೇಲೆ ಮನೆ ಕಟ್ಟ ಕಾರಣವಾಗಿ ಅದು ಬಿದ್ದು ಹೋಯಿತು ಎಂಬುದಾಗಿ, ನೀರಲ್ಲಿ ಕೊಚ್ಚಿ ಹೋಯಿತು, ಅದು ಎಲ್ಲ ನೀರಿನಲ್ಲಿ ಸಮವಾಗ್ಬಿಡ್ತಂತೆ. ಇವತ್ತು ಎಷ್ಟೋ ಜನ ಏನಾಗಿದ್ದಾರೆ ಅಂತ ಹೇಳಿದ್ರೆ, ಕ್ರಿಸ್ತನೆಂಬ ಬಂಡೆಯ ಮೇಲೆ ಅವರು ಮನೆ ಕಟ್ಟಿಲ್ಲ, ಅವರು ಉಸುಬಿನ ಮೇಲೆ ಮನೆ ಕಟ್ಟಿ, ಅಂದ್ರೆ ನಂಬಿಕೆಯನ್ನ ಕಟ್ಟಿಕೊಂಡಿದ್ದಾರೆ. ಆದ್ದರಿಂದ ಇವತ್ತೆಷ್ಟೋ ಜನ ಉಸುಬಿನ ಮೇಲೆ ಮನೆ ಕಟ್ಟಿದ ಕಾರಣವಾಗಿ, ಅಂದ್ರೆ ಯಾರವರು ಅಂತ ಹೇಳಿದ್ರೆ, ವಾಕ್ಯವನ್ನು ಕೇಳ್ತಾರೆ, ಆದ್ರೆ ವಾಕ್ಯದ ಪ್ರಕಾರ ನಡೆಯದೇ ಇರುವವರು. ಅಂಥವ್ರು ಇವತ್ತೇನಾಗ್ತದೆ, ಕಷ್ಟಗಳು, ಶೋಧನೆಗಳು, ಹೋರಾಟಗಳು ಬಂದಾಗ 4-5 ದಿನ ಬಿದ್ದೋಗ್ಬಿಡ್ತಾರೆ. ಯಾಕಂದ್ರೆ ಬಿತ್ತುವವನು ಸಾಮ್ಯವನ್ನು ನಾವು ನೋಡುವಾಗ ಕೆಲವೊಂದು ಏನಾಯ್ತಂತೆ, ಬಂಡೆ ಮೇಲೆ ಬಿದ್ದು ಅಂತಂದ್ರೆ ಅಲ್ಲಿ ಸ್ವಲ್ಪ ಮಂಡಿದ ಕಾರಣವಾಗಿ ಬೇಗನೆ ಮೊಳಿತು ಅದು ಹುಟ್ಟಿತು ಬೀಜ. ಆದ್ರೆ ಬೇರು ಬಿಡಕ್ಕೆ ಅಲ್ಲಿ ಸ್ಥಳ ಇಲ್ಲದ ಕಾರಣವಾಗಿ, ಬಂಡೆ ಮೇಲೆ ಕಾರಣವಾಗಿ ಅದು ಬೇಗ ಒಣಗಿ ಹೋಗ್ಬಿಡ್ತಂತ. ಇನ್ನೂ ಕೆಲವು ಬೀಜಗಳೇನಾಗ್ಬಿಟ್ಟಿದೆ, ಮುಳ್ಳು ಗಿಡಗಳಲ್ಲಿ ಬಿತ್ತು ಬೆಳೆದುವು, ಆದ್ರೆ ಅದನ್ನ ಹೆಚ್ಚು ಬೆಳಿಲಿಕ್ಕೆ, ಮರವಾಗಿ ಬೆಳೆದು ಒಳ್ಳೆ ಫಲ ಕೊಡಕ್ಕೆ ಆಗಲ್ಲ. ಯಾಕಂತೇಳಿ ಬೇಲಿಗಳಿದ್ದ ಕಾರಣವಾಗಿ ಅವು ಅಡಗಿಸಿಬಿಟ್ವು ಅಂತ. ಆದ್ರಿಂದ ನಾವು ಒಳ್ಳೆ ನೆಲದಲ್ಲಿ ಬಿದ್ದ ಬೀಜವಾಗಿದ್ರೆ ನಾವು 30ರಷ್ಟು 60ರಷ್ಟು ಫಲ ಕೊಡ್ತೀವಿ. ಅದರಿಂದ ಆ ಬಂಡೆ ಮೇಲೆ ಆ ವಾಕ್ಯವನ್ನು ಕೇಳಿ ಆ ಬಂಡೆ ಮೇಲೆ ಮನೆ ಕಟ್ಟಿದವರಾಗಿ ನಾವು ಇರುವುದಾದ್ರೆ ಖಂಡಿತವಾಗಿ ಬುದ್ಧಿವಂತನಿಗೆ ಹೋಲಿಕೆ ಆಗ್ತದೆ. ನಾವು ಈ ಒಂದು ಸಮಯಗಳಲ್ಲಿ ನಮ್ಮನ್ನು ನಾವು ಯೋಚನೆ ಮಾಡ್ಕೊಳ್ಳೋಣ. ನಾವು ವಾಕ್ಯವನ್ನು ಕೇಳುವವರಾಗಿದ್ದೇವಾ, ಇಲ್ಲ ವಾಕ್ಯವನ್ನು ಕೇಳಿ ಅದರ ಪ್ರಕಾರ ನಡೆಯುವವರಾಗಿದ್ದೇವಾ, ಇಲ್ಲ ನಡೆಯದವರಾಗಿದ್ದೇವಾ ಎಂಬುದಾಗಿ ಯೋಚನೆ ಮಾಡಿ. ನಡೆಯದವರಾಗಿದ್ದರೆ ನಾವು ಉಸುಬಿನ ಮೇಲೆ ಮನೆ ಕಟ್ಟಿದವರು, ನಡೆಯುವಂತವರಾಗಿದ್ರೆ ಬಂಡೆ ಮೇಲೆ ಕಟ್ಟಿದವಂತರ ಬುದ್ಧಿವಂತರಾಗಿದ್ದು. ಆದ್ರಿಂದ ಇವತ್ತು ಈ ವಾಕ್ಯವನ್ನು ಕೇಳುವಂತ ನಾವುಗಳು ಬುದ್ಧಿವಂತರಾಗೋಣ, ದೇವರ ವಾಕ್ಯವನ್ನು ಕೈಗೊಂಡು ನಡೆಯೋಣ, ವಾಕ್ಯದ ಪ್ರಕಾರ ಜೀವಿಸೋಣ. ಆ ಕ್ರಿಸ್ತನ ಬಂಡೆ ಮೇಲೆ ನಮ್ಮ ನಂಬಿಕೆ ಎಂಬ ವಿಶ್ವಾಸದ ಮನೆಯನ್ನು ಕಟ್ಟೋಣ. ದೇವರು ಖಂಡಿತ ಕಷ್ಟಗಳು, ಶೋಧನೆ ಬರುವಾಗ ನಮ್ಮನ್ನು ಕಾದು ಕಾಪಾಡ್ತಾನೆ. ನಂಬಿಕೆಯಲ್ಲಿ ನಾವು ದೃಢವಾಗಿ ನಮ್ಮ ಹೆಜ್ಜೆಗಳನ್ನು ಸ್ಥಿರಪಡಿಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವನೇ, ಈ ಒಂದು ಸಮಯದಲ್ಲಿ ಕೇಳಿದಂಥ ವಾಕ್ಯವನ್ನು ಆಶೀರ್ವದಿಸು. ವಾಕ್ಯವನ್ನು ಕೇಳುವರಾಗಿದ್ದರೆ ಅದರ ಕೈಗೊಂಡು ನಡೆಯುವಂತೆ ಸಹಾಯ ಮಾಡು. ಬುದ್ಧಿವಂತ ವ್ಯಕ್ತಿಗಳಾಗಿ ಆ ಕ್ರಿಸ್ತನೆಂಬ ಬಂಡೆ ಮೇಲೆ ಮನೆ ಕಟ್ಟಿ ಕಷ್ಟಗಳು, ಶೋಧನೆ ಬರುವಾಗ ದೃಢವಾಗಿ ನಿಲ್ಲುವಂತೆ ಸ್ಥಿರಪಡಿಸಿ ಎಂದು ಪ್ರಾರ್ಥನೆ ಮಾಡ್ತೇನೆ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳಿದ ಸ್ತೋತ್ರ. ಯೇಸು ನಾಮದ ತಂದೆ. ಆಮೇನ್. ಆಮೇನ್. ಗಾಡ್ ಬ್ಲೆಸ್ ಯು.